ದೇಹದ ಎಲ್ಲ ಧಾತುಗಳಿಗೆ ಶಕ್ತಿಯನ್ನ ಕೊಟ್ಟು ನಮ್ಮ ಈ ಜೀವನೀಯ ಕೆಪಾಸಿಟಿ ಇದೆಯಲ್ಲ ಅದನ್ನು ಇಂಪ್ರೂವ್ ಮಾಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾರೆ. ಹಾಗಿರುವಾಗ ಯಾಕೆ ನಾನು ಗೋಧಿ ಬೇಡ ಅಂತ ಹೇಳ್ತೇನೆ ಅಂತ. ಆದ್ರೆ ಆ ತರದ ಡಿಸೀಸ್ ಇಲ್ದಿರುವವರಿಗೂ ಕೂಡ ಸಾಮಾನ್ಯವಾಗಿ ನಾವು ಗಮನಿಸೋದು ಗೋಧಿಯನ್ನ ತಿಂದಾಗ ಕರುಳಿನಲ್ಲಿ ಆಗುವಂತ ಏರುಪೇರುಗಳು ತುಂಬಾ ಕಾಣ್ತವೆ. ನಮ್ಗೆ ಈ ತರ ಸಮಸ್ಯೆ ಆಗ್ತಿರೋದ್ರಿಂದ ನಾವು ಏನ್ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದು ನೋಡ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಈ ಸೀಲಿಯಾಕ್ ಡಿಸೀಸ್ ಅಥವಾ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತುಂಬಾ ಜಾಸ್ತಿ. ಸೌತ್ ಇಂಡಿಯಾದಲ್ಲೂ ಕೂಡ ಇತ್ತೀಚೆಗೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರ. ಗೋಧಿಯ ಬಗ್ಗೆ ನಾನು ಕಳೆದ ವರ್ಷ ಸುಮಾರು ವಿಷಯಗಳನ್ನು ಹೇಳಿದ್ದೆ. ಅದರಲ್ಲೂ ವಿಶೇಷವಾಗಿ 60 ವರ್ಷಗಳ ಹಿಂದೆ ಹೇಗೆ ನಮ್ಮ ದೇಹದ ಗೋಧಿಯ ಚಿತ್ರಣ ಅಂದ್ರೆ ಗೋಧಿಯ ಬೆಳೆಯುವ ವಿಷಯದಲ್ಲಿ ದೊಡ್ಡ ಬದಲಾವಣೆ ಆಯ್ತು, ಅದರಿಂದಾಗಿ ನಮ್ಮ ಹೊಟ್ಟೆ ಹಾಳಾಗ್ತಾ ಇದೆ, ಕರಳು ಹಾಳಾಗ್ತಾ ಇದೆ ಅಂತ ತುಂಬಾ ಜನ ವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇದು ಒಂಥರ ಈ ದೇಶೀಯ ಆಕಳು ಮತ್ತೆ ಈ ಜರ್ಸಿ ಆಕಳ ಏನು ಇದರಲ್ಲಿ ಹಾಲಲ್ಲಿ ವ್ಯತ್ಯಾಸ ಇದೆ ಅಂತ ಕೆಲವೊಬ್ರು, ಇಲ್ಲ ಏನು ತೊಂದರೆ ಇಲ್ಲ ಎರಡು ಒಂದೇ ಅಂತ ಇನ್ನು ಕೆಲವು ಜನ ಹೇಗೆ ಹೇಳ್ತಾರೋ ಹಾಗೆ ಗೋಧಿ ವಿಷಯದಲ್ಲೂ ಅದೇ ತರ ವಾದ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದು ಕಷ್ಟ. ಆದ್ರೆ ಸೈನ್ಸ್ ಹೇಳುವಂಥದ್ದು ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು, ಜೊತೆಗೆ ನನಗೆ ನನ್ನ ಪೇಷಂಟ್ಸ್ ಅನ್ನು ನೋಡಿದಾಗ ಇಷ್ಟು ವರ್ಷದ ಇದರಲ್ಲಿ ನನಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತೇನೆ. ಅದರ ರೀತಿಯಲ್ಲಿ ನಾವು ಹೇಗೆ ಗೋಧಿಯ ವಿಷಯದಲ್ಲಿ ಆಲ್ಟರ್ನೇಟಿವ್ ಇದನ್ನ ಹೇಗೆ ಯೂಸ್ ಮಾಡ್ಬೋದು, ಗೋಧಿ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ಬೋದು, ಇದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಒಂದ್ 2-3 ಬದಲಿ ವ್ಯವಸ್ಥೆ ಬಗ್ಗೆ ಕೂಡ, ಅಂದ್ರೆ ಈ ಮಾಮೂಲಿ ಗೋಧಿಯ ಬದಲಿಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾನು ಡೀಟೇಲ್ಸ್ ಕೊಡ್ತೇನೆ. ಸಾಧ್ಯ ಆದ್ರೆ ಒಂದ್ಸಾರಿ ಆ ವಿಡಿಯೋವನ್ನ ಬಹುಶಃ ನಿಮಗೆ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ವೀಟ್ ಅಂತ ಸರ್ಚ್ ಮಾಡಿದ್ರೆ ವಿಡಿಯೋ ಸಿಗ್ಬೋದು. ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಳ್ಳಿ. ಅವಾಗ ಗೋಧಿ, ಮೈದಾ, ಸೀಲಿಯಾಕ್ ಡಿಸೀಸ್ ಇದ್ರೆಲ್ಲದ್ರ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಕೊಡೋಣ. ಬೇಕಾದ್ರೆ ಅದಕ್ಕೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಆ ವಿಡಿಯೋಕ್ಕೆ ಜಂಪ್ ಆಗಬಹುದು. ಎಷ್ಟೋ ಪೇಷಂಟ್ಸ್ ಹತ್ರ ನಾನು ನೀವು ಗೋಧಿ ತಿನ್ಬೇಡಿ ಅಂತ ಹೇಳ್ತೇನೆ. ಅದನ್ನ ಕೇಳಿದಾಗ ಸಾಮಾನ್ಯವಾಗಿ ಈ ಏನಾದ್ರು ಈಗ ಕಲಿಲಿಕ್ಕೆ ಅಂತ ಬಂದಿರೋರಿಗೆ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರಿಗೆ ಫೀಲ್ ಆಗುತ್ತೆ ಏನಂದ್ರೆ ಗೋಧಿಯನ್ನ ಆಯುರ್ವೇದದಲ್ಲಿ ಹೊಗಳಿದ್ದಾರೆ. ಗೋಧೂಮೋ ಮಧುರ ಶ್ರೀತೋ ವಾತ ಪಿತ್ತ ಹರೋ ಗುರುಹು ಕಫ ಶುಕ್ರ ಪ್ರದೋ ಬಲ್ಯ ಸ್ನಿಗ್ಧ ಸಂಧಾನಕೃತ್ ಸರಹ ಜೀವನೋ ಬ್ರಹ್ಮಣೋ ವರ್ಣ್ಯೋ, ಈ ರೀತಿ ತುಂಬಾ ಇದಾಗಿ ಹೊಗಳಿದ್ದಾರೆ. ಅಂದ್ರೆ ಅದು ನಮಗೆ ಶಕ್ತಿಯನ್ನ ಕೊಡುತ್ತೆ, ದೇಹಕ್ಕೆ ತಂಪನ್ನ ಕೊಡುತ್ತೆ, ಇವನ್ ಶುಕ್ರಧಾತುವಿನವರೆಗೂ ಕೂಡ ಶಕ್ತಿಯನ್ನು ಕೊಡುವಂತ ಕೆಪಾಸಿಟಿ ಇರುವಂತದ್ದು, ವಾತ ಪಿತ್ತ ದೋಷಗಳನ್ನ ಕಂಟ್ರೋಲ್ ಮಾಡುತ್ತೆ. ಹೀಗೆ ಬಹಳ ಜೀವನೋ ಬ್ರಹ್ಮಣೋ ಅಂತಂದ್ರೆ ಅಂದ್ರೆ ದೇಹದ ಎಲ್ಲ ಧಾತುಗಳಿಗೆ ಶಕ್ತಿಯನ್ನ ಕೊಟ್ಟು ನಮ್ಮ ಈ ಜೀವನೀಯ ಕೆಪಾಸಿಟಿ ಇದೆಯಲ್ಲ ಅದನ್ನು ಇಂಪ್ರೂವ್ ಮಾಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಹೇಳ್ತಾರೆ. ಹಾಗಿರುವಾಗ ಯಾಕೆ ನಾನು ಗೋಧಿ ಬೇಡ ಅಂತ ಹೇಳ್ತೇನೆ ಅಂತ. ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇನು ಅಂತಂದ್ರೆ, ಬಹಳಷ್ಟು ಜನರಿಗೆ ಗೋಧಿಯ ಸೇವನೆ ಮಾಡಿದಾಗ ಈ ಗಟ್ ರಿಲೇಟೆಡ್ ಇಶ್ಯೂಸ್ ಟ್ರಿಗರ್ ಆಗುತ್ತೆ. ಇದನ್ನ ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತೆ. ಯಾರಿಗೆ ಗ್ಲೂಟನ್ ಅಲರ್ಜಿ ಇದೆಯೋ ಅಥವಾ ಯಾರಿಗೆ ಸೀಲಿಯಾಕ್ ಡಿಸೀಸ್ ಇದೆಯೋ ಅಂಥವರು ಗೋಧಿಯನ್ನ ಸೇವನೆ ಮಾಡಿದಾಗ ಅದರಲ್ಲಿರುವ ಗ್ಲೂಟೆನ್ ಕಾರಣದಿಂದಾಗಿ ಅದು ಇಮ್ಯುನಿಟಿಯನ್ನ ಅಂದ್ರೆ ಆಟೋ ಇಮ್ಯೂನ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಟ್ರಿಗರ್ ಆಗಿ ನಮ್ಮ ಕರುಳನ್ನೇ ಹೊಡಿಲಿಕ್ಕೆ ಶುರು ಮಾಡುತ್ತೆ ಅಂತ. ಆ ವಿಲ್ಲ ಎಲ್ಲ ಫ್ಲಾಟ್ ಆಗಿಬಿಡ್ತವೆ, ಕರಳು ಹೇಗಿರ್ಬೇಕು ಹಾಗಿರೋದಿಲ್ಲ. ಆಗ ನಾವು ಏನು ತಿನ್ಲಿ, ಎಷ್ಟೇ ಸಪ್ಲಿಮೆಂಟ್ಸ್ ತಗೊಳ್ಳಿ, ಅದೆಲ್ಲ ಸರಿಯಾಗಿ ಸರಿಯಾಗಿ ಅಬ್ಸರ್ವೇ ಆಗೋದಿಲ್ಲ ಅಂತ ಕೆಲವೊಬ್ಬರಲ್ಲಿ ಆ ತರ ಆಗತ್ತೆ ಅಂತ. ಆದ್ರೆ ಆ ತರದ ಡಿಸೀಸ್ ಇಲ್ದಿರುವವರಿಗೂ ಕೂಡ ಸಾಮಾನ್ಯವಾಗಿ ನಾವು ಗಮನಿಸೋದು ಗೋಧಿಯನ್ನ ತಿಂದಾಗ ಕರುಳಿನಲ್ಲಿ ಆಗುವಂತ ಏರುಪೇರುಗಳು ತುಂಬಾ ಕಾಣ್ತವೆ. ಅದು ಈ ಮೋಷನ್ ನಲ್ಲಿ ಮ್ಯೂಕಸ್ ಹೋಗುತ್ತೆ ಅನ್ನುವಂಥದ್ದು ಇರ್ಬೋದು, ಅಥವಾ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅನ್ನುವಂಥವ್ರು, ಸ್ವಲ್ಪ ಆಹಾರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಲೂಸ್ ಮೋಷನ್ ಆಗುತ್ತೆ, ಅಥವಾ ಒಂದೊಂದ್ಸರಿ ಮೋಷನ್ ಹಾರ್ಡ್ ಆಗುತ್ತೆ, ಒಂದ್ಸಲ ಲೂಸ್ ಆಗಿ ಹೋಗುತ್ತೆ, ಹೊಟ್ಟೆಯಲ್ಲಿ ಉರಿ ಆಗುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ, ಈ ತರ ಹೇಳುವವರು ಆ ಗೋಧಿಯನ್ನು ತಿಂದಾಗ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಈಗ ಆದಾಗ ನಾನು ಅಂದ್ರೆ ಗಮನಿಸೋದೇನು ಅಂತಂದ್ರೆ, ಅಥವಾ ಯೋಚನೆ ಮಾಡಿದ್ದೇನು ಅಂತಂದ್ರೆ, ಆಯುರ್ವೇದದಲ್ಲಿ ಗ್ರಂಥಗಳು ಹೇಳೋದಕ್ಕೆ ನೋಡಿದ್ರೆ ಗೋಧಿಗೆ ಆ ತರದ ಗುಣ ಇಲ್ಲವೇ ಇಲ್ಲ, ನಿತ್ಯ ಸೇವನೆ ಮಾಡ್ಬೋದು, ಅದರಿಂದ ಹೊಟ್ಟೆಗೆ ಒಳ್ಳೇದಾಗ್ಬೇಕು ಹೊರತು ಕೆಟ್ಟದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನೋಡಿದ್ರೆ ನಾವು ಪ್ರಾಕ್ಟಿಕಲ್ ಅಂದ್ರೆ ಪೇಷಂಟ್ಸ್ ಹೇಳೋದು ಕೇಳಿದ್ರೆ, ಅಥವಾ ಅವರಿಗೆ ನಾವು ಗೋಧಿ ನಿಲ್ಲಿಸಿದಾಗ ಅವರಿಗೆ ಆಗುವ ಅನುಕೂಲ ಇದೆಲ್ಲ ನೋಡಿದ್ರೆ ಯಾಕೆ ಹೀಗಾಗ್ತಿದೆ ಅಂತ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ 1 ವರ್ಷದ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ಏನಂದ್ರೆ, 60 ವರ್ಷಗಳ ಹಿಂದೆ ಈ ಏನ್ ಗ್ರೀನ್ ರೆವಲ್ಯೂಷನ್ ಅಂತ ಆಯ್ತಲ್ಲ, ಅದರಿಂದಾಗಿ
ಈ ಮಾಮೂಲಿಯಾಗಿ ನಮ್ಮ ದೇಶದಲ್ಲಿ ಬಳಕೆ ಮಾಡ್ತಿದ್ದಂಥ ಟ್ರೆಟಿಕಮ್ ಡೈಕೊಕಮ್ ಇರ್ಬೋದು, ಅಥವಾ ಮೊನೊಕೊಕಮ್ ಇರ್ಬೋದು, ಅಥವಾ ಏನು ಟ್ರೈಟಿಕಮ್ ಸ್ಪಿಯರಕೊಕಮ್, ಆ ಥರದ ಗೋಧಿ ತಳಿಯನ್ನು ಬಿಟ್ಟು ಎಲ್ಲರೂ ಇಡೀ ದೇಶದಲ್ಲಿ ಟ್ರೈಟಿಕಮ್ ಅಥವಾ ಟ್ರಿಟಿಕಮ್ ಆಸ್ಟಿವಮ್ ಅನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಸೊ ಇದು ನಮ್ಗೆ ಅಷ್ಟು ಬರ್ತಾ ಇಲ್ಲ ಅನ್ನೋದು ಒಂದು ಬಹಳಷ್ಟು ಜನರ ಅಭಿಪ್ರಾಯ. ಹಾಗಾಗಿ ಇಂದು ನಾವು ಮಾಮೂಲಿ ಗೋಧಿಯ ಬದಲಿಗೆ ಯಾವುದನ್ನು ಬಳಕೆ ಮಾಡಬಹುದು ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಆದ್ರೆ. ಅಂದ್ರೆ ಇಲ್ಲಿ ತುಂಬಾ ಜನ ಇಲ್ಲ ಹಾಗೇನಿಲ್ಲ, ಗ್ರೀನ್ ರೆವಲ್ಯೂಷನ್ ಬಾರಿ ಒಳ್ಳೇದಾಯ್ತು ಅಂತ ಅಂದ್ರೆ ಎಲ್ಲರಿಗೂ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಆಯ್ತು, ಗಿಡಗಳು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಯ್ತು, ಅವು ಬಹಳ ಸುಲಭವಾಗಿ ಅವುಗಳಿಗೆ ಈ ಕೀಟಗಳ ಸಮಸ್ಯೆ ಆಗೋದಿದ್ದಂಗಾಯ್ತು. ಸೊ ಇದೆಲ್ಲ ಅದರ ಕ್ವಾಂಟಿಟಿಯಲ್ಲಿ ತುಂಬಾ ಹೆಚ್ಚಾಯ್ತು ಅಂತ ಹೇಳಿದ್ರು ಕೂಡ ನಮ್ಗೆ ಈ ತರ ಸಮಸ್ಯೆ ಆಗ್ತಿರೋದ್ರಿಂದ ನಾವು ಏನು ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದು ನೋಡ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಈ ಸೀಲಿಯಾಕ್ ಡಿಸೀಸ್ ಅಥವಾ ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತುಂಬಾ ಜಾಸ್ತಿ. ಸೌತ್ ಇಂಡಿಯಾದಲ್ಲೂ ಕೂಡ ಇತ್ತೀಚೆಗೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೌತ್ ಇಂಡಿಯಾದಲ್ಲಿ ಈ ಗೋಧಿಯ ಬಳಕೆ ಕಡಿಮೆ ಇರೋದ್ರಿಂದ ಆ ಸಂಖ್ಯೆ ಕಡಿಮೆ ಇದ್ದಿರ್ಬೋದಲ್ವಾ. ಇದೆಲ್ಲ ಯೋಚನೆ ಮಾಡಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತಂದ್ರೆ ಬದಲಿ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ರೀಸೆಂಟ್ಲಿ ಒಬ್ಬ ಪೇಷಂಟ್ ಹತ್ರ ನಾನು ನೀವು ಗೋಧಿ ತಿನ್ನೋದನ್ನ ನಿಲ್ಲಿಸಿ ಅಥವಾ ಅಪರೂಪಕ್ಕೆ ತಿನ್ನಿ ಅಂತ ಹೇಳಿದಾಗ ಅವರು ಇಲ್ಲ, ನನಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ, ಅದನ್ನ ಹೇಗೆ ನಿಲ್ಸೋದು, ನನಗೆ ಡೈಲಿ ಬೇಕೇ ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆಗ ನಾನು ಅವರಿಗೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಅದರ ನಂತರ ನನಗೆ ಈ ಸಮಸ್ಯೆ ಇಲ್ಲ, ಆರಾಮಾಗಿ ಚಪಾತಿಯನ್ನು ತಿಂತಾ ಇದ್ದೀನಿ ಅಂತ. ಹಾಗಾಗಿ ಅದು ಸಾಧ್ಯ ಇದೆ. ಅಂಥವ್ರು ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥವ್ರು ಖಂಡಿತ ಈ ಬದಲಿ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಬಹುದು. ಮೊದಲನೇ ಬದಲಿ ವ್ಯವಸ್ಥೆ ಅಂದ್ರೆ ಡಿಪ್ಲಾಯ್ಡ್ ವೀಟ್, ಅಂದ್ರೆ ಟ್ರೈಟಿಕಮ್ ಮೊನೊಕೊಕಮ್ ಅನ್ನೋದು ಬೊಟಾನಿಕಲ್ ನೇಮ್. ಅದಕ್ಕೆ ಈಗ ಮಾಡರ್ನ್ ಇದರಲ್ಲಿ ಐನ್ ಕಾರ್ನ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಸಿಗೋದು ಸ್ವಲ್ಪ ಕಷ್ಟ, ಅದು ಬಹುಶಃ ಇಂಪೋರ್ಟ್ ಆಗುತ್ತೆ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಸರಿಯಾಗಿ ಹೇಳಬೇಕು ಅಂದ್ರೆ ಡಿಪ್ಲಾಯ್ಡ್ ಅಥವಾ ಟೆಟ್ರಾಪ್ಲಾಯ್ಡ್ ಅಥವಾ ಹೆಕ್ಸಾಪ್ಲಾಯ್ಡ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಒಂದು ಜೀವಕೋಶದಲ್ಲಿ 2 ಸೆಟ್ ಕ್ರೋಮೋಸೋಮ್ಸ್ ಇದ್ರೆ ಅದು ಡಿಪ್ಲಾಯ್ಡ್, ಅದು ಅತ್ಯಂತ ಪುರಾತನವಾದಂತಹ ಗೋಧಿ ಅಂತ ಹೇಳ್ಬೋದು, ಅದು ಆರೋಗ್ಯಕ್ಕೆ ಅನುಕೂಲಕರ ಅಂತ. ಎರಡನೇದು ಟೆಟ್ರಾಪ್ಲಾಯ್ಡ್, ಅದ್ರ ಬಗ್ಗೆ ಮತ್ತೆ ಮುಂದೆ ಹೇಳಲಿಕ್ಕೆ ಹೊರಟಿದ್ದೀನಿ. ಅಂದ್ರೆ 4 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ ಅದು ಟೆಟ್ರಾಪ್ಲಾಯ್ಡ್. ಇನ್ನು ನೆಕ್ಸ್ಟ್ ನಾವು ಸಾಮಾನ್ಯವಾಗಿ ಈಗ ಬಳಕೆ ಮಾಡ್ತಿರುವಂತಹ ಗೋಧಿಯಲ್ಲಿ ಇರುವುದು ಹೆಕ್ಸಾಪ್ಲಾಯ್ಡ್. ಹೆಕ್ಸಾಪ್ಲಾಯ್ಡ್ ಅಂದ್ರೆ 6 ಸೆಟ್ ಆಫ್ ಕ್ರೋಮೋಸೋಮ್ಸ್ ಒಂದು ಜೀನ್ ಅಲ್ಲಿ ಇರುತ್ತೆ ಅಥವಾ ಒಂದು ಸೆಲ್ ಅಲ್ಲಿ ಇರುತ್ತೆ ಅಂತ. ಅಂದ್ರೆ ಹೆಕ್ಸಾಪ್ಲಾಯ್ಡ್ ಅಲ್ಲಿ ಕೊನೆಯ 2 ಡಿ ಜೀನೋಮ್ ಅಂತ ಹೇಳ್ತಾರೆ. ಇದು ಗ್ಲೂಟನ್ಗೆ ರಿಲೇಟೆಡ್ ಆಗಿರುವಂತದ್ದು, ಮತ್ತೆ ಈ ನಾವೇನ್ ಹಸಿರು ಕ್ರಾಂತಿ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾವು ಸಿಕ್ಕಾಪಟ್ಟೆ ಬೆಳೆದಿದ್ರಲ್ಲಿ ಇರುವಂತದ್ದು. ಇದು ಸಮಸ್ಯೆ ಕೊಡುತ್ತೆ ಕರಡಿಗೆ ಅಂತ ತುಂಬಾ ಜನ ಹೇಳ್ತಾರೆ. ಹಾಗಾಗಿ ಅದು ಈ ಡೈಪ್ಲಾಯ್ಡ್ ಮತ್ತೆ ಟೆಟ್ರಾಪ್ಲಾಯ್ಡ್ ಅಲ್ಲಿ ಅದು ಇಲ್ಲ. ಹಾಗಾಗಿ ಈ ಒಂದು ಐನ್ ಕಾರ್ನ್ ಅಂತ EINKORN ಈ ಗೋಧಿ ಸಿಕ್ಕಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದು ಸಿಕ್ಕಿದ್ರೆ ನಾವು ಅದನ್ನು ತರಿಸ್ಕೊಂಡು ಊಟ ಮಾಡ್ಬೋದು. ಆದ್ರೆ ಸೆಕೆಂಡ್ ಒಂದು ಆಪ್ಷನ್ ಇದೆ, ಅದನ್ನ ಹೇಳ್ತೇನೆ. ಏನಂದ್ರೆ ಅದು ಖಪ್ಲಿ ವೀಟ್ ಅಂತ ಹೇಳ್ತಾರೆ. ಇದು ಆರಾಮಾಗಿ ಸಿಗುತ್ತೆ, ನಾವು ಆರಾಮಾಗಿ ಅದನ್ನ ಆನ್ಲೈನ್ ಅಲ್ಲಿ ಕೂಡ ತೆಗೆದುಕೊಳ್ಬಹುದು, ಎಲ್ಲ ಬಹುತೇಕ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಈ ಖಪ್ಲಿ ವೀಟ್ ಇದು ಟ್ರಿಟಿಕಮ್ ಡೈಕಾಕಮ್ ಅಂತ. ಅಂದ್ರೆ ಇದು ಟೆಟ್ರಾಪ್ಲಾಯ್ಡ್, ಇದ್ರಲ್ಲಿ 4 ಇರೋದು, AA, BB 4 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರೋದು. ಇದರಲ್ಲಿ ಡಿ ಜೀನೋಮ್ ಇಲ್ಲದೆ ಇರೋದ್ರಿಂದ ಇದು ನಮಗೆ ಹೆಲ್ಪ್ಫುಲ್ ಅಂತ. ಮತ್ತೆ ಬಹಳಷ್ಟು ಅದ್ರ ಬಗ್ಗೆ ವಿಡಿಯೋಗಳೆಲ್ಲ ಇವೆ. ಏನಂದ್ರೆ 2ಕ್ಕೂ ನೀರು ಹಾಕಿ ಕಲಸಿದಾಗ ಇದು ಹೇಗೆ ಕೈಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಆ ಒಳ್ಳೆ ಅಂಟಿನ ಗುಣ ಇದೆಯಲ್ಲ ಅದು ಈ ಯಾವ್ದ್ರಲ್ಲಿ ನಾವು ಸಾಮಾನ್ಯವಾಗಿ ಬಳಕೆ ಮಾಡುವಂತಹ ಗೋಧಿ ಹಿಟ್ಟಲ್ಲಿ ಕಂಡ್ರೆ, ಅದೇ ಖಪ್ಲಿ ವೀಟಲ್ಲಿ ನಮ್ಗೆ ಅದು ಇಲ್ಲ, ನಮ್ಗೆ ಆ ಒಂದು ಅಂಟುಕೊಳ್ಳುವ ಇದು ತುಂಬಾ ಕಡಿಮೆ ಇದೆ ಅಂತ. ಅತ್ಯಂತ ಜಿಡ್ಡಿನ ಅಥವಾ ಅಂಟುಕೊಳ್ಳುವ ಅಂಶ ಇದೆಯಲ್ಲ ಅದು ಸಾಮಾನ್ಯವಾಗಿ ಗ್ಲೂಟನ್ ಹೆಚ್ಚಿಗೆ ಇದ್ದಾಗ ನಾವು ಹೆಚ್ಚಾಗಿ ಅದನ್ನು ನೋಡ್ತೇವೆ. ಸೊ ಆ ಅಂಟಿಕೊಳ್ಳುವ ಅಂಶ ಕಡಿಮೆ ಇದ್ದಾಗ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ಬಹಳಷ್ಟು ಜನ ಮೈದಾವನ್ನೇ ಬಳಕೆ ಮಾಡ್ತಾರೆ, ಯಾಕೆಂದ್ರೆ ಅಂಟುಕೊಳ್ಳುವುದು ಇನ್ನೂ ಚೆನ್ನಾಗಿ ಸಿಗತ್ತೆ ಅಂತ. ಸಾಮಾನ್ಯವಾಗಿ ಈ ಮೈದಾ ಎಲ್ಲ ಯೂಸ್ ಮಾಡುವವರಿಗೆ ಖಪ್ಲಿ ವೀಟ್ ಯೂಸ್ ಮಾಡ್ಲಿಕ್ಕೆ ಅಷ್ಟು ಇಷ್ಟ ಆಗ್ಲಿಕ್ಕಿಲ್ಲ, ಆದ್ರೆ ಹೆಲ್ತ್ ಯೋಚನೆ ಮಾಡಿದಾಗ ಅನುಕೂಲಕರ ಅಂತ ನನ್ನ ಪೇಷಂಟ್ಸಿಗೆ ಹೇಳಿದಾಗ ನಂಗೆ ಸಿಕ್ಕಿರುವಂತ ಒಂದು ಫೀಡ್ಬ್ಯಾಕ್ ಇದು. ಇನ್ನು 3ನೇದು ಇಂಡಿಯನ್ ವೀಟ್ ಅಂತ ಸಿಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಜವೆ ಗೋಧಿ ಅಂತ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ. ಇದು ಟ್ರಿಟಿಕಮ್ ಸ್ಪಿಯರಕೊಕಮ್ ಅಂತ. ಇದು ಕೂಡ ಹೆಕ್ಸಾಪ್ಲಾಯ್ಡೆ, ಅಂದ್ರೆ ಇದರಲ್ಲಿ ಗ್ಲೂಟನ್ ಹಾರ್ಡೇ ಇರುತ್ತೆ, ಅಂದ್ರೆ ಡಿ ಜೀನೋಮ್ ಇದ್ರೊಳಗೆ ಇದೆ.
ಇದರ ಗ್ಲೂಟನ್ ಹಾರ್ಡ್ ಇರುತ್ತೆ. ಮಾಮೂಲಿ ಗೋಧಿಯ ಬೊಟಾನಿಕಲ್ ನೇಮ್ ಇದು ಸೇಮ್ ಒಂದೇನೆ. ಆದ್ರೆ ಇದು ಸ್ವಲ್ಪ ಪುರಾತನ ಕಾಲದ್ದು ಇಂಡಿಯಾದ್ದು ಆಗಿದ್ರಿಂದ ಮತ್ತೆ ಇದರಲ್ಲಿ ಇರುವಂತಹ ಗ್ಲೂಟನ್ ಸ್ವಲ್ಪ ಈಸಿಲಿ ಡೈಜೆಸ್ಟೇಬಲ್ ಇರೋದ್ರಿಂದ ಇದನ್ನು ಕೂಡ ನಾವು ಬಳಕೆ ಮಾಡ್ಬೋದು. ನಾನು ತುಂಬಾ ಜನರಿಗೆ ಅಂದ್ರೆ ಬಹಳಷ್ಟು ಜನರಿಗೆ ಕಪ್ಲಿ ಬಿಟ್ಟಲ್ಲಿ ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥವ್ರಿಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತೇನೆ. ಇದನ್ನು ತಗೊಂಡವರಿಗೂ ಕೂಡ ಬಹಳಷ್ಟು ಜನರಿಗೆ ಇಲ್ಲ ಇದಕ್ಕೆ ನಾವು ಸ್ವಿಚ್ ಆದ್ಮೇಲೆ ನಮ್ಗೆ ಆರಾಮಾಯ್ತು ಅಂತ ತುಂಬಾ ಜನ ಹೇಳ್ತಾರೆ. ಹಾಗಾಗಿ ನೀವು ಪ್ರಯತ್ನ ಮಾಡಿ ನೋಡ್ಬೋದು. ನಿಮ್ಗೆ ಏನಾದ್ರು ಗೋಧಿನ ಸಮಸ್ಯೆ ಆಗ್ತಾ ಇದೆ ಅಥವಾ ನಿಮಗೆ ಕರಳಿನ ಸಮಸ್ಯೆ ಇದ್ದರೆ ಒಂದು ಚೇಂಜ್ ಮಾಡಿ ನೋಡ್ಬೋದು. ಆಗ ನಿಮಗೆ ಇದು ಹೆಲ್ಪ್ಫುಲ್ ಹೌದು ಅಲ್ಲೋ ಅನ್ನೋದು ಗೊತ್ತಾಗುತ್ತೆ. ನನಗಂತೂ ನನ್ನ ಪೇಷಂಟ್ಸ್ ಅಲ್ಲಿ ಬಹಳಷ್ಟು ಜನರಲ್ಲಿ ನಾನು ಈ ವ್ಯತ್ಯಾಸವನ್ನು ನೋಡಿದ್ದೇನೆ. ಹಾಗಾಗಿ ಸೈನ್ಸ್ ಏನ್ ಹೇಳುತ್ತೆ ಹೇಳೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣೆದುರಿಗೆ ಹಲವಾರು ಸಾಕ್ಷಿಗಳನ್ನು ನೋಡಿದಾಗ ಓ ಇದು ಸತ್ಯ ಅಂತ ಅನ್ಸುತ್ತೆ. ಮತ್ತೆ ಆಯುರ್ವೇದ ಹೇಳಿದ ಗುಣಗಳಿಗೂ ಈಗಿನ ಗೋಧಿಯನ್ನು ತಿಂದಾಗ ಕಾಣಿಸುವ ಗುಣಗಳಿಗೂ ಅಜಗಜಾಂತರ ಇದೆ. ಹಾಗಾಗಿ ಈ ಎಲ್ಲ ಏನು ನಾವು ಜೆನೆಟಿಕಲಿ ಮಾಡಿಫೈಡ್ ಅಂತ ಹೇಳ್ತೇವೆ ಅಥವಾ ಏನು ಹೈಬ್ರಿಡ್ ಅಂತ ಹೇಳ್ತೀವಲ್ಲ, ಈ ಥರದ ಬದಲಾವಣೆಗಳನ್ನ ಮಾಡಿದ ನಂತರ ಗೋಧಿಯ ಗುಣದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ. ಆಯುರ್ವೇದದಲ್ಲಿ ಹೇಳಿದ ಗೋಧೂಮಕ್ಕೂ ಈಗ ಇಲ್ಲಿ ನಾವು ಸೇವನೆ ಮಾಡುವಂಥ ಗೋಧಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಕೇವಲ ಆಯುರ್ವೇದದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ನಾವು ಸೇವನೆ ಮಾಡೋದಲ್ಲ, ಇದರಲ್ಲಿ ಏನೇನು ಚೇಂಜ್ ಆಗಿದೆ, ನಾವು ಏನೇನು ಮನುಷ್ಯರು ಬದಲಾವಣೆ ಮಾಡ್ಕೊಂಡಿದ್ದೇವೆ ಕಾಲಕ್ಕೆ ತಕ್ಕ ಹಾಗೆ ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ವಿಷಯ ಬರ್ತೇನೆ. ಧನ್ಯವಾದ.